ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ಮಾತ್ರ ಕಾಣಿಸುವ ಲಕ್ಷಣಗಳು. ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ, ಆದರೆ ಎಲ್ಲ ಮಹಿಳೆಯರಲ್ಲೂ ಈ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಕೆಲವು ಮಹಿಳೆಯರಲ್ಲಿ ಮಾತ್ರವೇ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇವು ಸಾಮಾನ್ಯವಾಗಿ ಕಂಡರೂ ಸಹ ಇವರಲ್ಲಿ ಅಪಾರವಾದ ದೈವಿಕ ಶಕ್ತಿ ಇರುತ್ತದೆ. ಮೊದಲನೆಯದು, ಯಾವ ಸ್ತ್ರೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾನಾಗಿಯೇ ಎಚ್ಚರವಾಗುತ್ತದೆಯೋ ಅಂತಹ ಮಹಿಳೆಯರಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿರುತ್ತದೆ. ಪ್ರಕೃತಿಯೇ ಇವರನ್ನು ಆ ಸಮಯದಲ್ಲಿ ಎಬ್ಬಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಇಂತಹ ಮಹಿಳೆಯರು ಅಂದುಕೊಂಡ ಸಂಕಲ್ಪಗಳು ಬಹಳ ಬೇಗನೆ ಸತ್ಯವಾಗುತ್ತವೆ. ಎರಡನೆಯದು, ಮಕ್ಕಳು ಮತ್ತು ಪ್ರಾಣಿಗಳ ಆಕರ್ಷಣೆ. ನೀವು ಗಮನಿಸಿರಬಹುದು, ಕೆಲವು ಮಹಿಳೆಯರ ಹತ್ತಿರ ಹೋದರೆ ಅಳುವ ಮಕ್ಕಳು ಸಹ ತಕ್ಷಣವೇ ಸುಮ್ಮನಾಗುತ್ತವೆ, ಅಥವಾ ಮೂಕ ಪ್ರಾಣಿಗಳು, ಹಸುಗಳು, ನಾಯಿಗಳು ತಾವಾಗಿಯೇ ಹತ್ತಿರ ಬರುತ್ತವೆ. ಯಾರಲ್ಲಿ ದೈವಿಕ ಪ್ರೀತಿ ಮತ್ತು ಸಾತ್ವಿಕ ಗುಣ ಇರುತ್ತದೆಯೋ ಅಂಥ ಬಳಿ ಮಾತ್ರ ಈ ಮುಗ್ಧ ಪ್ರಾಣಿಗಳು ಆಕರ್ಷಿತವಾಗುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಮೂರನೆಯದು, ಕೈರುಚಿ. ಯಾವುದೇ ಮಹಿಳೆಯು ಅಡುಗೆ ಮಾಡುವಾಗ ಕಡಿಮೆ ಸಾಮಗ್ರಿ ಬಳಸಿದರೂ ಆ ಅಡುಗೆ ಅಮೃತದಂತೆ ರುಚಿಯಾಗುತ್ತಿದ್ದರೆ ಅದು ಸಾಮಾನ್ಯ ವಿಷಯವಲ್ಲ. ಅಂತಹ ಮಹಿಳೆಯರ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೆಯ ವಿಶೇಷ ಅನುಗ್ರಹ ಇರುತ್ತದೆ. ಇವರು ಬಡಿಸಿದ ಊಟ ತಿಂದರೆ ಎಂಥವರ ಮನಸ್ಸು ಕೂಡ ತೃಪ್ತಿಯಾಗುತ್ತದೆ ಮತ್ತು ಶಾಂತವಾಗುತ್ತದೆ. ಇದು ಅವರಲ್ಲಿರುವ ದೈವಿಕ ಶಕ್ತಿಯ ಒಂದು ರೂಪ. ನಾಲ್ಕನೆಯದು, ಮುನ್ಸೂಚನೆ ಸಿಗುವುದು. ಕೆಲವು ಮಹಿಳೆಯರಿಗೆ ಭವಿಷ್ಯದಲ್ಲಿ ನಡೆಯುವಂತಹ ಘಟನೆಯ ಮುನ್ಸೂಚನೆ ಮೊದಲೇ ಸಿಗುತ್ತದೆ. ಕೆಲವೊಮ್ಮೆ ಇವರು ಕಂಡ ಕನಸುಗಳು ನಿಜವಾಗುತ್ತವೆ, ಅಥವಾ ಯಾರಿಗಾದರೂ ಕೆಡಕಾಗುವ ಮೊದಲು ಇವರ ಮನಸ್ಸಿನಲ್ಲಿ ಒಂದು ಥರ ಇರಿಸು ಮುರಿಸು ಉಂಟಾಗುತ್ತದೆ. ಐದನೆಯದು, ಗಿಡಗಳ ನಂಟು. ದೈವಿಕ ಶಕ್ತಿ ಇರುವ ಮಹಿಳೆಯರು ನೆಡುವಂತಹ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗಿರುತ್ತವೆ ಮತ್ತು ಬೇಗನೆ ಹೂವು ಬಿಡುತ್ತವೆ. ಇವರಲ್ಲಿರುವ ಪ್ರಾಣಶಕ್ತಿಯು ಪ್ರಕೃತಿಯೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರುತ್ತದೆ. ಪ್ರಕೃತಿ ಮಾತೆಯು ಇವರ ಮೇಲೆ ಪ್ರಸನ್ನಳಾಗಿರುತ್ತಾಳೆ. ಆರನೆಯದು, ನೈಸರ್ಗಿಕ ಸುಗಂಧ. ಪದ್ಮಿನಿ ಜಾತಿಯ ಸ್ತ್ರೀಯರ ಬಗ್ಗೆ ಶಾಸ್ತ್ರಗಳಲ್ಲಿ ಪ್ರತ್ಯೇಕವಾದ ಉಲ್ಲೇಖವಿದೆ. ದೈವಿಕ ಶಕ್ತಿ ಇರುವ ಮಹಿಳೆಯರ ದೇಹದಿಂದ ಯಾವುದೇ ಪರ್ಫ್ಯೂಮ್ ಅಥವಾ ಸುಗಂಧ ದ್ರವ್ಯದ ಬಳಕೆ ಇಲ್ಲದಿದ್ದರೂ ಒಂದು ರೀತಿಯ ನೈಸರ್ಗಿಕವಾದ ಸೌಮ್ಯವಾದ ಸುಗಂಧ ಬರುತ್ತದೆ. ಅಂದರೆ ಚಂದನ ಅಥವಾ ಹೂವಿನ ಸುಗಂಧ ಬರುತ್ತಿರುತ್ತದೆ. ಇದು ಅವರ ಆಂತರಿಕ ಶುದ್ಧತೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಏಳನೆಯದು, ಗುಣಪಡಿಸುವ ಸ್ಪರ್ಶ. ಮನೆಯಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದಾಗ, ತಲೆನೋವು ಬಂದಾಗ ಈ ಮಹಿಳೆಯರು ತಮ್ಮ ಕೈಯಿಂದ ತಲೆ ಸವರಿದರೆ ಅಥವಾ ಮುಟ್ಟಿದರೆ ಸಾಕು, ಆ ನೋವು ತಕ್ಷಣವೇ ಕಡಿಮೆ ಆದಂತೆ ಅನಿಸುತ್ತದೆ. ಇದು ತಾಯಂದಿರಲ್ಲಿ ಮತ್ತು ದೈವಿಕ ಕಳೆ ಇರುವ ಸ್ತ್ರೀಯರಲ್ಲಿ ಮಾತ್ರ ಹೆಚ್ಚಾಗಿ ಕಾಣುವ ಲಕ್ಷಣ. ಎಂಟನೆಯದು, ವಾಕ್ಸಿದ್ಧಿ. ಇದು ಬಹಳ ಪ್ರಭಾವವಾದ ಲಕ್ಷಣ. ಕೆಲವು ಮಹಿಳೆಯರು ಕೋಪದಲ್ಲಿ ಬೈದರೂ ಅಥವಾ ಪ್ರೀತಿಯಿಂದ ಹಾರೈಸಿದರೂ ಅದು ಹಾಗೆಯೇ ನಡೆದು ಬಿಡುತ್ತದೆ. ಇದನ್ನೇ ವಾಕ್ಸಿದ್ಧಿ ಎನ್ನುತ್ತಾರೆ. ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ, ಮನೆಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಹಾಕಿಸಬಾರದು ಮತ್ತು ಅವರ ಬಾಯಿಂದ ಕೆಟ್ಟ ಮಾತುಗಳನ್ನು ಆಡಿಸಬಾರದು, ಏಕೆಂದರೆ ಅವರ ನಾಲಿಗೆಯ ಮೇಲೆ ಸರಸ್ವತಿ ಅನುಗ್ರಹ ಇರುತ್ತದೆ. ಕಷ್ಟದಲ್ಲಿ ಕುಗ್ಗದ ಮನಸ್ಸು. ಎಂತಹ ಕಷ್ಟದ ಸಮಯದಲ್ಲೂ ಮನೆಯವರೆಲ್ಲ ಕಂಗಾಲಾದರೂ ಈ ಮಹಿಳೆಯರು ಕುಗ್ಗದೆ ದೀಪದಂತೆ ಉರಿಯುತ್ತಿರುತ್ತಾರೆ. ಎಲ್ಲರಲ್ಲೂ ಧೈರ್ಯ ತುಂಬುತ್ತಾರೆ. ಎಷ್ಟೇ ದೊಡ್ಡ ಸಂಕಷ್ಟ ಎದುರಾದರೂ ಇವರು ಧೃತಿಗೆಡುವುದಿಲ್ಲ. ಇವರಲ್ಲಿರುವ ಧೈರ್ಯಲಕ್ಷ್ಮಿಯ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತವಾಗುತ್ತದೆ. ಇವರು ಕಷ್ಟದ ಸಮಯದಲ್ಲಿ ಕುಗ್ಗುವುದಿಲ್ಲ, ಬದಲಾಗಿ ತಾಳ್ಮೆಯಿಂದ ಪರಿಹಾರ ಹುಡುಕುತ್ತಾರೆ. ಹತ್ತನೆಯದು, ಹಣೆಯ ಮೇಲಿನ ತೇಜಸ್ಸು. ಯಾವುದೇ ಮೇಕಪ್ ಅಥವಾ ಆಭರಣಗಳಿಲ್ಲದಿದ್ದರೂ ದೈವಿಕ ಶಕ್ತಿ ಇರುವ ಮಹಿಳೆಯರ ಮುಖದಲ್ಲಿ ಮತ್ತು ವಿಶೇಷವಾಗಿ ಹಣೆಯಲ್ಲಿ ವಿಶೇಷ ತೇಜಸ್ಸು, ಹೊಳಪು ಇರುತ್ತದೆ. ಇಂಥವರನ್ನು ನೋಡಿದ ಕೂಡಲೇ ಕೈ ಮುಗಿಯಬೇಕೆಂದು ಎಂಥವರಿಗೂ ಅನಿಸುತ್ತದೆ. ಇದು ಅವರ ಆತ್ಮಶಕ್ತಿಯ ಪ್ರಭಾವವಾಗಿದ್ದು
ಇದು ಕೇವಲ ಪುಣ್ಯವಂತ ಸ್ತ್ರೀಯರಲ್ಲಿ ಮಾತ್ರ ಕಂಡುಬರುತ್ತದೆ. 11ನೆಯದು ನಿಷ್ಕಲ್ಮಶ ಕಣ್ಣೀರು ಮತ್ತು ಕರುಣೆ. ಇತರರ ಕಷ್ಟವನ್ನು ನೋಡಿದಾಗ ಅಥವಾ ದೇವಸ್ಥಾನದಲ್ಲಿ ದೇವರ ವಿಗ್ರಹಗಳನ್ನು ನೋಡಿದಾಗ ಭಕ್ತಿಯಿಂದ ಯಾರ ಕಣ್ಣಲ್ಲಿ ತಾನಾಗಿಯೇ ನೀರು ಬರುತ್ತದೆಯೋ ಅಂಥವರ ಹೃದಯ ತುಂಬ ಶುದ್ಧವಾಗಿರುತ್ತದೆ. ಈ ಕರುಣೆಯೇ ದೈವಿಕ ಶಕ್ತಿಯ ಮೂಲ. ದೇವರು ಇಂತಹ ನಿರ್ಮಲ ಮನಸ್ಸಿರುವವರಲ್ಲಿ ಸದಾ ನೆಲೆಸಿರುತ್ತಾನೆ ಮತ್ತು ಅವರ ಪ್ರಾರ್ಥನೆಯನ್ನು ಬೇಗನೆ ಆಲಿಸುತ್ತಾನೆ. 12ನೆಯದು ಉದ್ದವಾದ ಕಪ್ಪು ಕೂದಲು. ಪುರಾಣಗಳ ಪ್ರಕಾರ ಉದ್ದವಾದ ಕೂದಲು ಕೇವಲ ಸೌಂದರ್ಯವಲ್ಲ, ಅದು ಶಕ್ತಿಯ ಸಂಕೇತ. ಯಾವ ಸ್ತ್ರೀಗೆ ನೈಸರ್ಗಿಕವಾಗಿ ಉದ್ದವಾದ ಮತ್ತು ಕಪ್ಪಾದ ಕೂದಲು ಇರುತ್ತದೆಯೋ ಅವರಲ್ಲಿ ಕಾಂತಿಯ ಶಕ್ತಿ ಹೆಚ್ಚಿರುತ್ತದೆ ಎಂದು ನಂಬಲಾಗುತ್ತದೆ. ಇವರು ತಮ್ಮ ಕುಟುಂಬದ ಮೇಲೆ ಬರುವ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. 13 ಏಕಾಂತ ಮತ್ತು ಮೌನದ ಪ್ರೀತಿ. ದೈವಿಕ ಶಕ್ತಿ ಇರುವ ಮಹಿಳೆಯರು ಅನಗತ್ಯ ಹರಟೆ ಅಥವಾ ಪರನಿಂದನೆಯಲ್ಲಿ ತೊಡಗುವುದಿಲ್ಲ. ಬದಲಾಗಿ ಅವರಿಗೆ ಏಕಾಂತದಲ್ಲಿ ಇರುವುದು ಅಥವಾ ಮೌನವಾಗಿರುವುದು ಇಷ್ಟವಾಗುತ್ತದೆ. 14 ತೀಕ್ಷ್ಣವಾದ ಕಣ್ಣುಗಳು. ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಕಾಂತಿ ಇರುತ್ತದೆ. ಇವರು ಯಾರನ್ನಾದರೂ ನೇರವಾಗಿ ನೋಡಿದಾಗ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸುಲಭವಾಗಿ ಗ್ರಹಿಸುತ್ತಾರೆ. 15 ಅತೀವ ತಾಳ್ಮೆ ಮತ್ತು ಕ್ಷಮಿಸುವ ಗುಣ. ಇತರರ ತಪ್ಪು ಮಾಡಿದಾಗ ಅಥವಾ ತಮಗೆ ನೋವು ಮಾಡಿದರೂ ಇವರು ಸುಲಭವಾಗಿ ಕ್ಷಮಿಸುತ್ತಾರೆ. ಪ್ರತೀಕಾರ ತೀರಿಸಿಕೊಳ್ಳುವ ಗುಣ ಇವರಲ್ಲಿ ಇರುವುದಿಲ್ಲ. ಈ ಅತೀವ ತಾಳ್ಮೆಯೇ ಇವರಲ್ಲಿರುವ ದೈವಿಕ ಲಕ್ಷಣಕ್ಕೆ ಸಾಕ್ಷಿ. ಭೂದೇವಿಯಂತೆ ಇವರು ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾರೆ. 16 ಎಲ್ಲರನ್ನೂ ಸಮನಾಗಿ ಕಾಣುವ ಗುಣ. ಇವರಲ್ಲಿ ಮೇಲು ಕೀಳು ಎಂಬ ಭೇದ ಭಾವ ಇರುವುದಿಲ್ಲ. ಬಡವರಿರಲಿ ಶ್ರೀಮಂತರಿರಲಿ ಇವರು ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಕಾಣುತ್ತಾರೆ. ಇವರಲ್ಲಿರುವ ಈ ಸಮದೃಷ್ಟಿಯೇ ಇವರನ್ನು ಇತರರಿಗಿಂತ ಭಿನ್ನವಾಗಿ ಮತ್ತು ದೈವಿಕವಾಗಿ ಕಾಣುವಂತೆ ಮಾಡುತ್ತದೆ. 17 ದಾನ ಮತ್ತು ಸೇವೆಯ ಮನೋಭಾವ. ತಮ್ಮ ಬಳಿ ಇರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಇವರು ಸಂತೋಷ ಪಡುತ್ತಾರೆ. ಯಾರಾದರೂ ಸಹಾಯ ಕೇಳಿ ಬಂದರೆ ಇಲ್ಲ ಎನ್ನದ ಗುಣ ಇವರದು. ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡುವ ಇವರ ಗುಣ ಸಾಕ್ಷಾತ್ ಮಹಾಲಕ್ಷ್ಮಿಯ ಅಂಶವಾಗಿದೆ. ದೈವಿಕ ಶಕ್ತಿ ಎಂದರೆ ಕೇವಲ ಪವಾಡ ಮಾಡುವುದಲ್ಲ, ಬದಲಾಗಿ ಅಪಾರವಾದ ಪ್ರೀತಿ, ತ್ಯಾಗ, ಅಂತಃಪ್ರಜ್ಞೆಯಿಂದ ಬದುಕುವುದು. ಈ 17 ಲಕ್ಷಣಗಳಲ್ಲಿ ನಿಮ್ಮ ಬಳಿ ಯಾವ ಲಕ್ಷಣ ಇದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕಲರ್ಫುಲ್ ವ್ಯೂವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.